ತುಂಬ ಥ್ಯಾಂಕ್ಸ್ ರೀ. ನೀವು ಕಿಚನಿಗೆ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ತುಂಬ ಹೆಲ್ಪ್ ಆಗ್ತಾಯಿದೆ. ಒಬ್ಬಳೇ ಮಾಡೋಕ್ಕೆ ಸುಸ್ತಾಗಿ ಹೋಗಿತ್ತು, ಸಾಕಾಗಿ ಹೋಗಿತ್ತು. ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನಂಗೆ ಆಗೋಗಿತ್ತು. ಇದರಲ್ಲಿ ಥ್ಯಾಂಕ್ಸ್ ಹೇಳೋದು ಏನಿದೆ ಪಾರ್ವತಿ? ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸು ಈ ಸಾರಿ ಇವೆಲ್ಲ ಇರಬಾರ್ದು. ಇಲ್ಲ ರೀ, ನೀವು ಬಂದಿದ್ದಕ್ಕೆ ಎಲ್ಲ ತರಕಾರಿ ಹಚ್ಕೊಟ್ರಲ್ಲ, ನೀವು ಹಚ್ಕೊಟ್ಟಂಗೆಲ್ಲ ಹಂಗೆ ಅಡುಗೆ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಎಲ್ಲ ರೆಡಿ ಆಗಿಬಿಡ್ತು. ಈ ಕಡೆ ದೋಸೆ ಆಗ್ತಾಯಿದೆ, ಈ ಕಡೆ ಹಂಗೆ ಅಡುಗೆನೂ ಆಗೋಯ್ತು. ನಿಜವಾಗ್ಲೂ ನೀವು ಬಂದಿದ್ದಕ್ಕೆ ಇಷ್ಟು ಬೇಗ ಆಗೋಯ್ತು ಅಡುಗೆ. ಬಡ ಬಡ ದೋಸೆ ಹಾಕಿ ಎಲ್ಲರಿಗೆ ಕೊಡೋದು ಬಿಟ್ಟು ಇಬ್ಬರು ಇಲ್ಲಿ ಸುದ್ದಕ್ಕೆ ಅಂತ ನಿಂತಿದ್ದಂಗೆ ಇದ್ದಾರೆ ಅಡುಗೆ ಮನೆಗೆ. ಏನು ಅಡುಗೆ ಮಾಡ್ತಾವೋ ಏನೋ. ಪಾರ್ವತಿ, ಇನ್ನೂ ಯಾವಾಗ ಊಟ ಮಾಡಿಸ್ಬೇಕಂತ ಮಾಡಿಯಮ್ಮ ನಮಗೆ? ಅಷ್ಟೊತ್ತಿಂದ ಕಾಯ್ತಾ ಇದ್ದೀವಿ. ಇನ್ನೂ ದೋಸೆ ಹಾಕಿ ಒಂದನ ತಂದ್ಕೊಡ್ಲಿಲ್ಲ ನಮಗೆ. ಅತ್ತೆ, ಇರೋದೇ ಒಂದು ಹೆಂಚು, ಅದರಲ್ಲಿ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀನಿ. ಈಗಾಗಲೇ ರಾಧಿಕಾ ಮತ್ತು ಕಿರಣ್ ಅವರಿಬ್ಬರು ತಿಂದ್ರಾ. ಮತ್ತು ಅದಾದಮೇಲೆ ನವೀನ್ ಕೇಳಿದ್ರು, ನವೀನ್ಗೂ ಹಾಕ್ಕೊಟ್ಟೆ. ಅದಾದಮೇಲೆ ದೀಪಾನೂ ಕೇಳಿದ್ಲು, ಕಾಲೇಜಿಗೆ ಲೇಟ್ ಆಗ್ತಾಯಿದೆ ಅಂತೆ, ಅವಳಿಗೂ ಹಾಕ್ಕೊಟ್ಟೆ. ಮತ್ತೀಗ ನಿಮಗೆ ತಂದ್ಕೊಡೋಣ ಅಂತ ಇದ್ದೆ, ನಿಮಗೆ ಮಾವವ್ರಿಗೆ. ತಂದ್ಕೊಡು ಅಂತಿ. ಹೋಗಿ ಇನ್ನೊಂದ್ಸರಿ ಕೇಳು, ಕಿರಣ ಮತ್ತು ರಾಧಿಕಾ ಅವ್ರು ತಿಂತಾರೇನು ಕೇಳಿ ಕೊಟ್ಟು ಹೋಗಿದ್ದನ. ಸರಿ ಅಮ್ಮ, ಪಾರ್ವತಿ ಕೊಟ್ಟು ಬರ್ತಾಳೆ, ನೀವು ಇಲ್ಲಿ ದೋಸೆ ಹಾಕಿ ಬನ್ನಿ. ಯಪ್ಪ, ಈ ದೋಸೆ ಗೀಸೆ ಹಾಕೋದೆಲ್ಲ ನನ್ನ ಕೈಲಾಗಲ್ಲ. ಬೇಕಾದರೆ ಇದನ್ನು ನಾನೇ ಕೊಟ್ಟು ಬರ್ತೀನಿ. ಇಲ್ಲಿ ಕೊಡಮ್ಮ ಪಾರ್ವತಿ, ನಾನೇ ಕೊಟ್ಟು ಬರ್ತೀನಿ ತಾ. ಸರಿ ಅತ್ತೆ, ತಗೊಳ್ಳಿ. ಬಾವಾ, ಸ್ವಲ್ಪ ಈ ಕಡೆ ಸೈಡ್ ಬರ್ತೀರಾ? ನಾನು ಅಲ್ಲಿ ಕೈ ತೊಗೋಬೇಕು. ನಮ್ಮಮ್ಮ ಈಗನ ಬಂದಿದ್ರು ನಿಮಗೆ ದೋಸೆ ತೊಗೊಂಡೋಗೋಕ್ಕೆ. ಅಷ್ಟು ಬೇಗ ತಿಂದ್ಬಿಟ್ರಾ? ಹ್ಞೂ ಬಾವಾ, ಬಂದಿದ್ರು ಅತ್ತೆ ಕೊಡೋಕ್ಕೆ. ನಾವು ಅವಾಗಲೇ ಒಂದು 11 ದೋಸೆನೋ ಆಯಿತು ನಾನು ತಿಂದು. ಹೊಟ್ಟೆ ಫುಲ್ಲಾಗ್ಬಿಡ್ತಾ. ತಿನ್ಬೇಕಂತೇನೋ ಆಸೆ ಇತ್ತು, ರುಚಿಯಾಗಿದ್ವು ದೋಸೆ. ಆದರೆ ಹೊಟ್ಟೆ ಫುಲ್ಲಾಗ್ಬಿಡ್ತಲ್ಲ, ಅದಕ್ಕೆ ಮತ್ತೆ ಬೇಡ ಅತ್ತೆ, ಹೊಟ್ಟೆ ಫುಲ್ಲಾಯಿತು ಅಂತ ಹೇಳಿದ್ವಿ, ಸಾಕಂತ ಹೇಳಿದ್ವಿ. ಅವರೇ ತೊಗೊಂಡೋದ್ರು. ಮಾವಿಗೇನೋ ಕೊಟ್ಟಿದ್ದಂಗಿದ್ದಾರೆ. ಸ್ವಲ್ಪ ಈ ಕಡೆ ಬಂದಿದ್ರೆ ನಾನು ಕೈ ತೊಗೋತಿದ್ದೆ. 11 ದೋಸೆ ತಿಂದಿದ್ದಾನೆ ಬಡ್ಡಿ ಮಗ. ಇಲ್ಲಿ ನನ್ನ ಹೆಂಡ್ತಿ ದೋಸೆ ಹಾಕಿ ಹಾಕಿ ಸಾಕಾಗೋಯ್ತು ಅವಳಿಗೆ. ಇದ್ರಾಗ ನಮ್ಮಮ್ಮ ಬಂದು ಎಷ್ಟೊತ್ತು ಮಾಡ್ತೀವಿ ಏನೋ ದೋಸೆ ಹಾಕೋಕ್ಕೆ ಅಂತ ಕೇಳ್ತಾಳೆ. ಇವ್ರು ತಿನ್ನೋದೆಲ್ಲ ನೋಡಿದ್ರೆ ತಾನೇ ಬಕಾಸೂರು ಇದ್ದಂಗೆ ಇದ್ದಾರೆ ಇಬ್ರು. ಏನಿದು ಎಮ್ಮೆ ಸೌಂಡ್ ಬರ್ತಾ ಇದೆಯಲ್ಲ? ಅಯ್ಯೋ ಅಣ್ಣ, ಎಮ್ಮೆ ಸೌಂಡ್ ಅಲ್ಲ, ಇವರು ಡೇಗಿದ್ದು. ಹೊಟ್ಟೆ ಫುಲ್ಲಾಗಿದೆಯಲ್ಲ, ಅದಕ್ಕೆ ಡೇಗ್ ಬಂದಂಗೆ ಆಗಿರಬೇಕು. ಅದೇ ಅಂತೀನಿ ನಾನು. ಇಲ್ಲಿ ಯಾವುದು ಎಮ್ಮೆ ಸಾಕಿಲ್ಲಲ್ಲ, ನಾವು ಅಕ್ಕಪಕ್ಕದವ್ರು ಕೂಡ ಯಾರು ಸಾಕಿಲ್ಲ ಅಂತೀನಿ. ಇವ್ರು ಡೇಗಿದ್ದೇನೋ, ನಾನೇನೋ ಎಮ್ಮೆ ಕೂಗ್ದಂಗೆ ಆಯ್ತಲ್ಲ ಅಂತ ಅಂದ್ಕೊಂಡೆ. ಸಾರಿ ಕಿರಣ್, ನಂಗೆ ಗೊತ್ತಾಗಲಿಲ್ಲ ಅಷ್ಟು. ನೀನು ಡೇಗಿದ್ದು ಮತ್ತು ಎಮ್ಮೆದು ಸೌಂಡು ಸೇಮ್ ಇತ್ತಾ, ಹಂಗಾಗಿ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ನನ್ನ ಮೇಲೆ ಪಂಚ್ ಹೊಡೆದು ಇಬ್ಬರು ಗಂಡ ಹೆಂಡ್ತಿನ ಆಗ್ತಾ ಇದ್ದೀರಾ? ಈಗ ನಾನು ಹೆಂಗೆ ತಾಂಗ್ ಕೊಡ್ತೀನಿ ನೋಡ್ತಾ ಇರಿ ನಿಮ್ಮಿಬ್ಬರಿಗೆ. ಇದೇನು ಬಾವಾ, ನೀವು ಗಂಡಸಾಗಿ ಅಡುಗೆ ರೂಮಲ್ಲಿ ಒಳ್ಳೆ ಹೆಂಗಸ್ರ ಜೊತೆ ಸೇರಿ ಅಡುಗೆ ಮಾಡ್ತಿದ್ದೀರಲ್ಲ? ಮತ್ತೇನು ಮಾಡಲಿ ಕಿರಣ್, ನಮ್ಮಮ್ಮಗಂತೂ ಪಾರ್ವತಿ ಜೊತೆ ಸೇರಿ ಅಡುಗೆ ಮಾಡಿ ಎಲ್ಪ್ ಮಾಡ್ಬೇಕನ್ನೋದು ಸ್ವಲ್ಪನೇ ಇಲ್ಲ. ನಮ್ಮಮ್ಮಗೂ ತಿಳಿಯಂಗಿಲ್ಲ. ಇನ್ನು ಹೋಗ್ಲಿ ನಮ್ಮ ತಂಗಿರನ ಮಾಡ್ತಾರಾ, ಅವ್ರಿಗೂ ಬರೋಂಗಿಲ್ಲ ನೆಟ್ಟಿಗೆ ಅಡುಗೆ. ಇಬ್ಬರು ಬರೀ ತಿಂದುಂಡು ಕುಂದ್ರಕ್ಕಷ್ಟೇ ಲಾಯಕ್ಕಿದ್ದಾರೆ ಅವರು, ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಅವರಿಬ್ಬರಿಗೆ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾನಾದರೆ ಹೆಲ್ಪ್ ಮಾಡ್ಬೇಕು ತಾನೆ. ನಾನು ಕೂಡ ಬಂದು ಹೆಲ್ಪ್ ಮಾಡಲಿಲ್ಲ ಅಂದರೆ ಮತ್ತೇನಿಲ್ಲ, ನಿಮ್ಮ ಅಕ್ಕ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರೀ ದೋಸೆ ಹಾಕೋ ಅಂತ ಕುಂದ್ರಬೇಕಾಗುತ್ತೆ. ಅದ್ರಾಗ ಬೇರೆ ನೀನು ಬೇರೆ 11 ದೋಸೆ ತಿಂದಿದ್ಯಾ. ಒಬ್ಬಳೇ ಹಾಕ್ಬೇಕಾಗಿದ್ರೆ ಮಧ್ಯಾಹ್ನ ಆಗ್ತಾಯಿತ್ತೇನೋ ಎಲ್ಲರಿಗೆ ಸೇರಿ. ಅದಕ್ಕೆ ನಾನು ಬಂದಿದ್ದಕ್ಕೆ ಸ್ವಲ್ಪ ಬೇಗ ಆಯಿತು. ಒಂದು ವೇಳೆ ನಾನು ಬಂದಿಲ್ಲ ಅಂದರೆ ಮತ್ತೆ ನಿನಗೆ ಆಮೇಲೆ ಲಂಚ್ಗೆ ಡಿನ್ನರ್ಗೆ ಅಡುಗೆ ಮಾಡೋರು ಯಾರು ಹೇಳು? ಅಷ್ಟಕ್ಕೂ ಇದ್ರಲ್ಲಿ ತಪ್ಪೇನಿಲ್ವಲ್ಲ, ನಾನು ಹೆಂಡ್ತಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಇದ್ರಾಗ ನಿನ್ಗೇನು ತಪ್ಪು ಕಾಣಿಸ್ತು? ಯಾಕೆ ಗಂಡ್ಸಾಗ್ಬಿಟ್ರೆ ಅಡುಗೆ ಮನೆಗೆ ಬರಬಾರ್ದಾ? ಬಂದರೆ ಏನು ಕಿರೀಟ ಹುಚ್ಚಿಬಿಡುತ್ತಾ? ಈಗೆಲ್ಲ ಜನ್ರೇಷನ್ ಚೇಂಜ್ ಆಗ್ತಾ ಇದೆಯಪ್ಪ. ನೀನು ಇನ್ನೂ ಹಳೆ ಕಾಲದ ಒಂಥರ ಯೋಚನೆ ಮಾಡಬೇಡ. ಈಗೆಲ್ಲ ಹೆಣ್ಮಕ್ಳು ಕೂಡ ಗಂಡ್ಮಕ್ಳು ಸರಿಗೆ ದುಡಿತಾ ಇದ್ದಾರೆ. ಪಾಪ ಅವರು ಹೊರಗಡೆ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ, ಮನೇಲೂ ಮಾಡಬೇಕು ಹೊರಗೂ ಮಾಡಬೇಕಂದ್ರೆ ಅವರೇನು ರೋಬೋಟ್ಸಾ? ಅವರು ಮನುಷ್ಯರು ತಾನೆ, ಅವ್ರಿಗೂ ನಮ್ಮ ಥರನೇ ಆಸರ ಬೇಸರ ಅನ್ನೋದಿರುತ್ತೆ. ನಾವು ಬರೀ ಹೊರಗೆ ಕೆಲಸ ಮಾಡಿ ಬರ್ತೀವಿ, ಮನೇಲಿ ಏನೂ ಮಾಡಲ್ಲ. ಮನೇಲೂ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇರಬೇಕು. ಅವ್ರಿಗೂ ಪಾಪ ಆಗ ಎಲ್ಲ ಸರಿ ಹೋಗುತ್ತೆ, ಆರಾಮ್ ಅನ್ಸುತ್ತೆ ಅವ್ರಿಗೂ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ದಾರೆ ಅಂದರೆ ಮನೆ ಕೆಲಸನೂ ಇಬ್ಬರು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆ್ಯಕ್ಚುಲಿ ಹಂಗೆ ಇರಬೇಕು, ಅದೇ ರೂಲು. ಇವನಿಗೆ ಮಾತಿಗೆ ಮಾತು ಕೊಡೋಕ್ಕಾಗಲ್ಲ, ಇವನ್ನ ಮಾತಲ್ಲಿ ಸೋಲ್ಸೋಕ್ಕೆ ಆಗಲ್ಲ. ಇವ್ನು ಹೆಂಗಾದರೂ ಮಾಡಿ ಅವಮಾನ ಆಗೋ ಥರ ಮಾತಾಡೋಣ ಅಂದ್ಕೊಂಡ್ರೆ ಇವ್ನು ನನಗೆ ವಾಪಸ್ಸು ಸರಿಯಾಗಿ ಬತ್ತಿಡ್ತಾ ಇದ್ದಾನಲ್ಲ. ಹೆಂಗೋ ನೀವಿಬ್ಬರು ಮುಂದೆ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಆ ಕೂಡ ಮತ್ತೆ ನೀವಿಬ್ಬರು ಕೆಲಸ ಸೇರಿ ಮಾಡ್ಬೇಕು. ಮನೆ ಕೆಲಸ ಇಬ್ಬರು ಶೇರ್ ಮಾಡ್ಕೊಂಡೇ ಮಾಡಬೇಕು. ಏನು, ನಾನು ಮನೆ ಕೆಲಸ ಮಾಡಬೇಕಾ? ನಾನು ಯಾಕೆ ಮಾಡಲಿ? ನಾನು ಗಂಡಸು, ನಾನಂಥ ಕೆಲಸ ಎಲ್ಲ ಮಾಡೋಂಗಿಲ್ಲ. ನೀನು ಮಾಡಲ್ಲ ಅಂದರೆ ಹೆಂಗೆ? ನಮ್ಮ ತಂಗಿ ಬೇರೆ ಮೊದಲೇ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ, ಮನೆ ಕೆಲಸ ಬರೋಂಗಿಲ್ಲ, ನಿನಗೂ ಬರಲ್ಲ, ನೀನು ಮಾಡಲ್ಲ ಅಂದರೆ ಇಬ್ಬರು ಏನು ಮಾಡ್ಕೊಂಡು ತಿಂತೀರಾ ಅಡುಗೆ? ಮನೆ ಕೆಲಸ ಬರಲ್ಲ, ಅಡುಗೆ ಬರಲ್ಲ ಅಂದರೆ ಇಲ್ಲೇ ಕಲ್ತ್ಕೋಬೇಕಿದ್ದು. ನೀವು ಕಲಿಸ್ರಿ, ನೀವು ಬೈದು ಬುದ್ಧಿ ಹೇಳ್ರಿ ಆಕೆಗೆ. ಅದು ಬಿಟ್ಟು ನನ್ನ ಕೆಲಸ ಮಾಡಿರಿ ಅಡುಗೆ ಮಾಡಿರಿ ಅಂದರೆ ನಾನು ಕೇಳಂಗಿಲ್ಲ. ಆಕೆ ಕಲ್ತ್ಕೊಂಡು ಆಕೆ ಮಾಡಬೇಕು. ರಾಧಿಕಾ, ಕೇಳಿಸ್ಕೊತಿದೆ ತಾನೆ ನಿನ್ನ ಗಂಡ ಏನು ಹೇಳ್ತಿದ್ದಾನಂತ? ಎಲ್ಲ ಕೆಲಸನೂ
ಜಾಗ್ರತೆಯಿಂದ ಎಲ್ಲ ಕಲ್ತ್ಕೋ ಹೀಗೆ. ಆಮೇಲೆ ನಿನಗೆ ಮತ್ತೆ ಈ ಅವಕಾಶ ಸಿಗಲ್ಲ. ಅದು ಹೋಗ್ಲಿ ಬಿಡ್ರಿ, ನಾವು ಮುಂದಿನ ನಾವು ನೋಡ್ಕೋತೀವಿ, ಹೆಂಗೋ ಒಂದು ಮಾಡ್ಕೋತೀವಿ. ಈಗ ಏನು ಮಾಡಿದ್ದೀರಾ ಮಧ್ಯಾಹ್ನಕ್ಕೆ ಅಡುಗೆ ಅದಕ್ಕೆ? ಮಧ್ಯಾಹ್ನಕ್ಕೆ ಚಪಾತಿ ಮಾಡಿದ್ದೀನಿ, ಮತ್ತು ರೈಸ್ ಮಾಡಿದ್ದೀನಿ, ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ಮತ್ತು ಅನ್ನದಲ್ಲಿ ರಸಮ್ ಮಾಡಿದ್ದೀನಿ. ಏನೋ ವೆಜ್ ಮಾಡಿದ್ದೀರಾ? ಮನೆಗೆ ಅಳಿಯ ಬಂದಿದ್ದಾನೆ, ನಾನ್ ವೆಜ್ ಮಾಡೋದು ಬಿಟ್ಟು ಬರೀ ವೆಜ್ ಮಾಡಿದ್ದೀನಿ ಅಂತಿದ್ದಿಲ್ಲಕ್ಕ. ನಾನ್ ವೆಜ್ ಬೇಕಾ ನಿನಗೆ? ಇಷ್ಟೊತ್ತು ನಕ್ಕಂತ ಮಾತಾಡ್ದ, ಮತ್ತೇನು ಸೀರಿಯಸ್ ಆಗಿಬಿಟ್ಟ. ಸುಮ್ಮನೆ ಇಲ್ಲಿಂದ ಹೋಗೋದು ಒಳ್ಳೇದು. ಆದರೂ ನೀವು ಏನೇ ಹೇಳಿ, ಇಷ್ಟು ಬಂಡ್ರನ್ನ ನಾನು ಎಲ್ಲಿ ನೋಡಿಲ್ಲಪ್ಪ. ಎಷ್ಟು ಬಂಡು ಧೈರ್ಯ ಇರಬೇಕು. ಅಷ್ಟೆಲ್ಲ ಕಳ್ತನ ಮಾಡಿ ನಮ್ಮ ಎದುರಿಗೆ 2 ಸರಿ ಸಿಗಾಕೊಂಡಿದ್ದಾರೆ. ಆದರೂ ಇಷ್ಟು ಬಂಡು ಧೈರ್ಯದಿಂದ ನಮ್ಮ ಹತ್ರನೇ ಹೆಂಗೆ ಮಾತಾಡ್ತಾನೆ ನೋಡೋನು. ಸ್ವಲ್ಪನೂ ಗಿಲ್ಟ್ ಅನ್ನೋದಿಲ್ಲ, ನಾಚಿಕೆ ಅನ್ನೋದೇ ಇಲ್ಲ. ಯಪ್ಪ, ಹಿಂಗೂ ಇರ್ತಾರಾ ಮನುಷ್ಯರು? ನಾನು ಅಷ್ಟೇ ಪಾರ್ವತಿ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಂಥ ವರಸ್ಟ್ ಕ್ಯಾರೆಕ್ಟರ್ನ ನನ್ನ ಲೈಫಲ್ಲಿ ನಾನು ನೋಡೇ ಇರಲಿಲ್ಲಪ್ಪ. ಹಿಂಗೂ ಇರ್ತಾರಂತ ನನಗೂ ಇವನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ಹೋಗಿ ಹೋಗಿ ನನ್ನ ತಂಗಿ ಎಂಥವನ್ನ ಮದುವೆ ಆಗಿಬಿಟ್ಲು. ಅದೇ ನಂಗೆ ಬೇಜಾರು ನೆನೆಸ್ಕೊಂಡ್ರೆ. ಹೋಗ್ಲಿ ಬಿಡ್ರಿ, ಈಗ ಮತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತೀರಾ? ನಾವು ಪ್ರಯತ್ನ ಪಟ್ವಿ, ಎಷ್ಟೋ ಪ್ರಯತ್ನ ಪಟ್ವಿ ಆ ಮದುವೆನ ನಿಲ್ಲಿಸ್ಬೇಕು ಅಂತ. ನಿಮ್ಮ ತಂಗಿ ತನ್ನ ಕೈಯಾರೆ ತಾನೇ ಹಾಳು ಮಾಡ್ಕೊಂಡ್ಬಿಟ್ಲು ತನ್ನ ಲೈಫ್ನ. ನಾವೆಷ್ಟು ಹೇಳಿದ್ರೂ ನಂಬಲೇ ಇಲ್ಲ ನಮ್ಮನ್ನ. ಹೌದು, ಸರಿ ಬಾ, ಟಿಫಿನ್ ಮಾಡೋಣ, ಲೇಟ್ ಆಗ್ತಾ ಇದೆ. ಮತ್ತು ಅಪ್ಪಗೂ ದೋಸೆ ಕೊಟ್ಟು ಬಂದುಬಿಡು ಹೋಗು. ಸರಿ ರೀ, ನೀವು ಹೋಗಿರಿ, ನಾನು ದೋಸೆ ಹಾಕೊಂಬರ್ತೀನಿ ಇಬ್ರಿಗೂ. ಮಾವ, ದೋಸೆ ತಗೋರಿ. ಲೇಟ್ ಆಗಿಬಿಡ್ತು ಮಾವ, ಸಾರಿ. ಇರಲಿ ಬಿಡಮ್ಮ, ಏನಾಗಲ್ಲ. ಲೇಟ್ ಆದರೆ ಏನಾಯಿತು? ನಾನೇನು ಎಲ್ಲೇನೋ ಹೋಗಿ ಹೊರ ಕೆಲ್ಸಕ್ಕೆ ಹೋಗ್ಬೇಕಾ? ಮತ್ತೆ ಒಂದು ಮನೇಲೇ ಇರ್ತೀನಲ್ಲ, ಏನಾಗಲ್ಲ. ತಗೊಂಬಮ್ಮ. ನಿಮ್ದು ಆಯ್ತಾ ಟಿಫನು? ಇನ್ನೂ ಇಲ್ಲ ಮಾವ, ಈಗ ಮಾಡಬೇಕು. ಬೇಗ ಬೇಗ ಮಾಡ್ರಮ್ಮ, ಲೇಟ್ ಆಗ್ತಾ ಬಂತು. ಆನಂದ, ಪಾರ್ವತಿ, ಇವತ್ತಿಬ್ಬರು ಸೇರಿ ಒಂದು ಕೆಲಸ ಹೇಳ್ತೀನಿ ಮಾಡ್ರಮ್ಮ. ನನ್ನ ಕೈಲಿ ಆಗಲ್ಲ ಹೋಗೋಕ್ಕೆ ಶಾಪಿಂಗ್. ನನ್ನ ಕೈಲಾಗಲ್ಲ, ನಿಮ್ಮ ಅಪ್ಪನ ಕೈಲೂ ಆಗಲ್ಲ. ಮನೆನೇ ಹೋಗಿ ಬಂದೀವಿ, ಮತ್ತೆ ಹೋಗ್ಬೇಕಂದ್ರೆ ಆಗೋಲ್ತು ನಮಗೆ. ನೀವು ಹೆಂಗೋ ಆಫೀಸ್ ಮುಗಿಸ್ಕೊಂಡು ಬೇಕಾದರೆ ಮಧ್ಯಾಹ್ನ ಲೀವ್ ಹಾಕ್ರಿ, ಹಾಫ್ ಡೇ ತೊಗೊಂಡು. ಅಯ್ಯಮ್ಮ ಮೀನಾಕ್ಷಿ ಫೋನ್ ಮಾಡಿದ್ಲು ಬೀಗರು, ಏನೋ ಅವ್ರ ಕಡೆಯವ್ರಿಗೆಲ್ಲ ಬಟ್ಟೆ ನಾವೇ ತೆಗಿಸ್ಬೇಕಂತಲ್ಲ. ಅವರು ವಾಟ್ಸಪ್ಪಲ್ಲಿ ಲೀಸ್ಟ್ ಕಳಿಸಿದ್ದಾರೆ. ಇಷ್ಟಿಷ್ಟು ಸೀರೆ ಮತ್ತು ಇಷ್ಟಿಷ್ಟು ಶರ್ಟು ಅವೆಲ್ಲ ಬೇಕು ಅಂತೇಳಿ ಕಳಿಸಿದಾರ. ಆ ಲೀಸ್ಟು ನಿಮಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ, ಇಬ್ರು ತೊಗೊಂಬಂದ್ಬಿಡ್ರಿ ಬರಬೇಕಾದ್ರೆ. ಅಲ್ಲಲ್ಲಿ ಇವತ್ತು ಶುಕ್ರವಾರ ಎಲ್ಲ ಅಂಗಡಿಗಳೆಲ್ಲ ಬಂದಿರ್ತಾವೆ. ಇವತ್ತು ಎಲ್ಲಿರ್ತಾವ? ಅಯ್ಯ, ಒಂದೊಂದು ಇರ್ತಾವೆ ತಗೋರಿ. ಹೆಚ್ಚು ಕಮ್ಮಿ ಆದರೆ ಮಾಲ್ಗಳು ಇರ್ತಾವಲ್ಲ, ಅದ್ರಾಗ ಹೋಗಿ ತಂದ್ರೆ ಆಯಿತು. ನೀವು ಮಧ್ಯೆ ಮಾತಾಡೋಕೆ ಹೋಗ್ಬಿಡ್ರಿ, ಸ್ವಲ್ಪ ಸುಮ್ಮನೆ ರೀ. ಆನಂದ, ಪಾರ್ವತಿ ಹೇಳಿದ್ದು ಅರ್ಥ ಆಯ್ತಲ್ಲಮ್ಮ. ಇಬ್ಬರು ತೊಗೊಂಬಂದ್ಬಿಡ್ರಿ ಇವತ್ತು ಬರಬೇಕಾದ್ರೆ ಸೀರೆ ಎಲ್ಲ. ಅತ್ತೆ, ತೊಗೊಂಡೇನು ಬರ್ತೀವಿ, ಆದರೆ ನಾನು ತಂದಿದ್ದು ನಿಮ್ಗೆ ಇಷ್ಟ ಆಗುತ್ತಾ? ಅವೇನು ಸೀರೆ ನಾವು ಉಟ್ಕೋತೀವ? ಉಟ್ಕೊಳ್ಳೋರು ಯಾರೋ ಏನೋ, ಎಲ್ಲಿದ್ದಾರೋ ಏನು ಕತೆ. ಹೆಂಗಿದ್ರು ನಡೀತಾಳೋ, ತಗೊಂಬರ್ರಿ. ತಗೋರಿ ದುಡ್ಡು. ಇದೇ ಒಳ್ಳೆ ಚಾನ್ಸು. ಈ ದುಡ್ಡನ್ನೆಲ್ಲ ಇಸ್ಕೊಂಡು ಅಮ್ಮ ನಾನೇ ಸೀರೆ ತರ್ತೀನಿ ಅಂತ ಇಸ್ಕೊಂಡು ಹೋಗ್ಬಿಡ್ಬೇಕು. ಅಲ್ಲಿ ಅರ್ಧ ದುಡ್ಡನ್ನ ಹೊಡಿಬೋದು. ಅಮ್ಮ, ಪಾಪಮ್ಮ ಅತ್ತಿಗೆ ಬೆಳಗ್ಗೆಯಿಂದ ಪಾಪ ಕೆಲಸ ಮಾಡ್ತಾನೇ ಇದ್ದಾರೆ. ಅವ್ರಿಗೆ ಯಾಕೆ ಸುಮ್ಮನೆ ಕಷ್ಟ ಕೊಡೋದು? ನಾವು ಹೆಂಗೋ ನಾನು ಕಿರಣ್ ಖಾಲಿ ಇರ್ತೀವಲ್ಲ, ನಾವೇ ಹೋಗಿ ತೊಗೊಂಬಂದ್ಬಿಡ್ತೀವಿ. ಆ ದುಡ್ಡನ್ನ ನಮಗೆ ಕೊಡಮ್ಮ. ನಾನು ನೋಡ್ತಾ ಇರೋದು ಕೇಳ್ತಾ ಇರೋದು ನಿಜನಾ? ನಮ್ಮ ತಂಗಿ ಶಾಪಿಂಗ್ ಹೋಗಿ ಆ ಸೀರೆ ಎಲ್ಲ ಕೊಂಡ್ಕೊಂಬರ್ತಾಳ. ಈ ಕಡೆ ಬಿದ್ದಿರೋ ಹುಲ್ಕಡ್ಡಿನ ಈ ಕಡೆಯಿಂದ ಆ ಕಡೆ ತೆಗೆದಿಡಂಗಿಲ್ಲ, ಕುಡ್ದಿರೋ ನೀರಿನ ಗ್ಲಾಸ್ ಕೂಡ ಎಲ್ಲಿಟ್ಟಿದ್ದಲ್ಲೇ ಇಡ್ತಾಳೆ. ಒಂದು ಕೆಲಸನೂ ಮಾಡಂಗಿಲ್ಲ, ನೆಟ್ಟಿಗೆ ಸಣ್ಣ ಕೆಲಸನೂ. ಅಂಥದ್ದು ನಮ್ಮ ತಂಗಿ ಹೋಗಿ ಸೀರೆ ತೊಗೊಂಬರ್ತಾಳ. ಇದರಲ್ಲಿ ಏನೋ ಒಂದು ಮಸ್ಲತ್ತೈತೆ. ಹೌದತ್ತೆ, ಪಾಪ ಆ ಅಕ್ಕ ಬೆಳಗ್ಗೆಯಿಂದ ಕಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ದೋಸೆ ಹಾಕಿದ್ರು, ಮತ್ತೆ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿದ್ದಾರೆ. ಅದು ಅಲ್ಲದೆ ಈಗ ಎಲ್ಲ ಪಾಪ ಅವರು ಆಫೀಸ್ಗೆಲ್ಲ ಹೋಗೋದಿದೆ ಅಲ್ಲ, ಮತ್ತೆ ಅವರು ಲೀವ್ ಹಾಕೋದೇನೋ ಹಾಫ್ ಡೇ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಲಿ, ನಾನು ರಾಧಿಕಾ ಹೆಂಗೋ ಫ್ರೀ ಇದೀವಲ್ಲ, ಹೋಗಿ ತೊಗೊಂಬಂದ್ಬಿಡ್ತೀವಿ. ಬೇಡಪ್ಪ ಬೇಡ. ನೀನು ಈ ಮನೆ ಅಳಿಯ, ನಿನ್ನ ಒಂದು ವಾರದ ಮುಂಚೆ ಕರೆಸಿರೋದು ಬರೀ ಈ ಕೆಲಸ ಮದುವೆ ಕೆಲಸ ಮಾಡೋಕ್ಕಂತ ನಿಮ್ಮಪ್ಪ ನಿಮ್ಮ ಅಮ್ಮಗೆ ಅನಿಸ್ಬಾರ್ದಲ್ಲ. ಬೇಡ ಬೇಡ, ನನ್ನ ಮಗ ನನ್ನ ಸೊಸೆ ಹೋಗಿ ತೊಗೊಂಬರ್ತಾರೆ ಹೇಳು. ಈ ಮದುವೆ ಕೆಲಸ ಕಾರ್ಯ ಎಲ್ಲ ನಾವೇ ನೋಡ್ಕೋತೀವಿ. ಆದರೆ ನೀನು ಸ್ವಲ್ಪ ಏನಾನ ಒಂದು ನಿನಗೆ ಅತಿಥಿ ಸತ್ಕಾರದಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಅನಿಸಿದ್ರೆ, ಅಥವಾ ನಮ್ಮ ಕಡೆ ಏನಾದರೂ ನಿನ್ಗೆ ಇಷ್ಟ ಆಗೋದು ಅಡುಗೆ ಮಾಡಾಕ್ಲಿಲ್ಲ ಅಂದರೆ ನೀನು ಸ್ವಲ್ಪ ಫೀಲ್ ಆಗ್ಲಾರ್ದಂಗೆ ನಾವು ಮಾಡಿದ್ದು ಸ್ವಲ್ಪ ತಿಂದು ಆರಾಮಾಗಿ ಸಹಿಸ್ಕೊಂಡ್ಬಿಟ್ರೆ ಅಷ್ಟೇ ಸಾಕಪ್ಪ ನಮಗೆ. ಪರವಾಗಿಲ್ಲ ಮಾವ, ನಾನು ಇಲ್ಲಿ ನೋಡಪ್ಪ ಅಳಿಯ, ಬೇಕಾದರೆ ನನ್ನ ಮಗ ಮತ್ತು ಸೊಸೆ ಹೋಗ್ತಾ ಇದ್ದಾರಲ್ಲ ಶಾಪಿಂಗ್ಗೆ, ಅವ್ರ ಜೊತೆ ಬೇಕಾದರೆ ನೀವಿಬ್ರು ಹೋಗ್ರಿ. ಬೇಡ ನಂಗಿಲ್ಲನು. ನೀವು ಬರೀ ಅಳಿಯ ಮತ್ತು ಮಗಳನ್ನ ಕಳಿಸಿದ್ರೆ ಅದು ಪದ್ಧತಿ ಅನ್ಸ್ಕೊಳ್ಳಲ್ಲ. ನಿಮ್ಮಪ್ಪ ನಿಮ್ಮ ಅಮ್ಮಗೂ ಗೊತ್ತಾದರೆ ಅವರು ಬೇಜಾರು ಮಾಡ್ಕೋತಾರೆ. ಅದೆಲ್ಲ ಸರಿ ಅನ್ಸಲ್ಲಪ್ಪ. ಬೇಕಾದರೆ ನೀವಿಬ್ರು ಅವ್ರ ಜೊತೆಗೆ ಹೋಗ್ರಿ, ನಮ್ದು ಯಾವುದು ಅಭ್ಯಂತರ ಇಲ್ಲ. ಆದರೆ ನಿಮ್ಮಿಬ್ರನ್ನ ಮಾತ್ರ ಕಳಿಸಲ್ಲ ನಾನು, ಒಬ್ಬರನ್ನೇ.
ಈ ಮುದಿಯ ಒಬ್ನು ಎಲ್ಲದಕ್ಕೂ ಅಡ್ಡ ಬರ್ತಾನೆ. ಹೆಂಗೋ ಒಪ್ಕೊಂಡಿದ್ರೆ ಅದೇ ದುಡ್ಡಲ್ಲಿ ನಾವು ತೊಗೊಂಡೋಗಿ ಅರ್ಧ ಹುಚ್ಚುಚ್ಚು ಸೀರೆ ಯಾವೋ ತೊಗೊಂಬಂದು ಇನ್ನು ಮಿಕ್ಕಿದ ದುಡ್ಡಲ್ಲಿ ನಾವು ಚಲೋ ಚಲೋ ಡ್ರೆಸ್ ಕೊಂಡ್ಕೋಬೇಕು ಅಂತ ಮಾಡಿದ್ದೆ. ಎಲ್ಲ ಅಡ್ಗಲಾಗ್ಬಿಡ್ತಾನೆ. ಪಾರ್ವತಿ, ಆನಂದ, ಇಬ್ರು ಹೋಗಿ ನೀವೇ ತಂದುಬಿಡ್ರಮ್ಮ. ಹಂಗೆಲ್ಲ ಮನೆ ಅಳಿಯನ್ನ ಕಳ್ಸೋದು ಸರಿ ಅನ್ಸಲ್ಲ. ಅದಕ್ಕೆ ಬೇಕಾದ್ರೆ ನೀವು ಹಾಫ್ ಡೇ ಲೀವ್ ಹಾಕ್ಕೊಂಡು ತೊಗೊಂಬಂದ್ಬಿಡ್ರಿ ನೀವೇ. ಅನ್ಪೂರ್ಣ, ದುಡ್ಡು ಕೊಟ್ಟಿದ್ನಲ್ಲ ಕೊಡೋರಿಗೆ. ಸರಿಯಪ್ಪ, ನಾವೇ ತೊಗೊಂಬರ್ತೀವಿ. ಅತ್ತೆ, ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿದ್ದೀನಿ. ಚಪಾತಿನೂ ಮಾಡಿದ್ದೀನಿ, ಮತ್ತು ಬದನೆಕಾಯಿ ಪಲ್ಯ, ಇದು ಆಲೂಗಡ್ಡೆ ಪಲ್ಯನೂ ಉಳ್ಕೊಂಡಿದೆ, ಮತ್ತು ಇದು ಚಟ್ನಿನೂ ಉಳ್ಕೊಂಡಿದೆ, ಶೇಂಗಾ ಚಟ್ನಿ ಕೊಬ್ಬರಿದು, ಮತ್ತು ರಸಮ್ ಕೂಡ ಎಲ್ಲ ಮಾಡಿದ್ದೀನಿ. ಹೆಂಗೋ ಮೊಸರು ಎಲ್ಲ ಇದೆ ಅಲ್ಲ. ಮತ್ತು ಬೇಕಾದರೆ ನಿಮಗೆ ಹಪ್ಳ ಇದೆ ಅಲ್ಲ, ಅದೊಂದು ಸ್ವಲ್ಪ ಹುರಿದ್ಬಿಡಿ. ಆಯಿತು, ಮಧ್ಯಾಹ್ನದ್ದೆಲ್ಲ ಅಡುಗೆ ರೆಡಿಯಾಗಿದೆ ನೋಡಿ ಅತ್ತೆ. ಬೇಕಾದರೆ ನೀವು ಸ್ವಲ್ಪ ಹಪ್ಳ ಉರಿಯೋದಷ್ಟೇ ಇರೋದು. ಸರಿ ಹಪ್ಳ ಅಷ್ಟೇ ಉರಿಯೋದಲ್ಲ, ನಾನು ನೋಡ್ಕೊತೀನಿ ಬಿಡು, ಹೋಗು. ಸರಿ ಅತ್ತೆ, ನಾವಿನ್ನು ಟಿಫನ್ ಮಾಡಿ ಆಫೀಸ್ಗೆ ಹೊಡ್ತೀವಿ. ಮಧ್ಯಾಹ್ನ ಹೋಗಿ ಹಂಗೆ ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಡ್ತೀವಿ. ನೈಟು ಸ್ವಲ್ಪ ಲೇಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅತ್ತೆ, ನೀವೇ ಮಾಡಿ ಅಡುಗೆ. ಆಯ್ತು. ಛೇ, ಎಲ್ಲ ಹಾಳು ಮಾಡಿಬಿಟ್ಟ ನಮ್ಮಪ್ಪ. ನಮ್ಮಮ್ಮನಾದರೆ ಹೆಂಗೋ ಒಂದು ಒಪ್ಸ್ಬಿಡ್ತಿದ್ವಿ ನಾನು ಕಿರಣ್. ನಮ್ಮಪ್ಪನ ಒಪ್ಸೋಕ್ಕಾಗಲ್ಲ, ಎಲ್ಲ ಹಾಳಾಗೋಯ್ತು. ಇವತ್ತೊಂದಿನ ಹೆಂಗೋ ಚಾನ್ಸ್ ಸಿಕ್ಕಿತ್ತು. ಸರಿಯಪ್ಪ, ನಾವಿನ್ನ ಹೊಡ್ತೀವಿ. ನನ್ನ ಮಗಳು ನನ್ನ ಅಳಿಯನ್ ನೋಡ್ತಾ ಇದ್ರೆ ಯಾಕೋ ಇಬ್ರು ಬೇಜಾರಾಗಿರೋ ಥರ ಕಾಣಿಸ್ತಾ ಇದ್ದಾರೆ. ಏನು ಪ್ಲ್ಯಾನ್ ಮಾಡಿದ್ರೋ ಏನೋ, ನನಗೆ ಗೊತ್ತಿಲ್ಲ ಇವ್ರ ಬುದ್ಧಿ ಇಬ್ರದು. ಇವರೆಷ್ಟು ನೀರ್ನಾಗ ಮುಣಗ್ತಾರಂತ ನನಗೆ ಗೊತ್ತು. ಏನೋ ಪ್ಲ್ಯಾನ್ ಹಾಕಿದ್ರು ದುಡ್ಡು ಹೊಡಿಯೋಕೆ, ಅದನ್ನ ನಾನು ಆಗಕ್ಕೆ ಬಿಡ್ತೀನ? ಅದೇನೋ ಅಂತಾರಲ್ಲ ಗಾದೆ, ಕುರಿನ ಕಾಯಕ ತೋಳನ್ ಬಿಟ್ಟಿದ್ದ ಅಂತ. ಹಂಗಾಗುತ್ತೆ. ಇವ್ರ ಕೈಯಲ್ಲಿ ಏನಾರ ದುಡ್ಡು ಕೊಟ್ಟು ಶಾಪಿಂಗ್ ಮಾಡ್ಕೊಂಬರಿ ಅದು ಕೊಟ್ಟು ಕಳಿಸ್ರೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವತ್ತು ಎಷ್ಟು ಕಾಡಿಸಿದೆ ಅಂದರೆ ಈ ಆ್ಯಪು, ಅಯ್ಯೋ ದೇವ್ರೆ, ಯಾಕಾದರೂ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಜುಗುಪ್ಸೆ ಬರೋ ಥರ ಮಾಡಿಬಿಡ್ತು. ಈ ವಿಡಿಯೋ ನಿನ್ನೆ ನೈಟ್ ಮಾಡಿದ್ದೀನಿ ನಾನು. ಎಕ್ಸ್ಪೋರ್ಟ್ ಮಾಡಿ ಎಲ್ಲ ಯೂಟ್ಯೂಬ್ಗೂ ನಾನು 12 ಗಂಟೆವರೆಗೆ ಎದ್ದು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ನಿನ್ನೆ ವಿಡಿಯೋ ಚೆಕ್ ಮಾಡಿಲ್ಲ. ಇದು ಏನಾಗಿದೆ ಅಂದರೆ ಬೆಳಗ್ಗೆ ಅಪ್ಲೋಡ್ ಮಾಡಿದ್ಮೇಲೆ 9 ಗಂಟೆಗೆ ಪಬ್ಲಿಕ್ ಮಾಡಿದ್ಮೇಲೆ ವಿಡಿಯೋ ನೋಡಿದಾಗ ಗೊತ್ತಾಯಿತು ಆಡಿಯೋನೇ ಇಲ್ಲ ಇದರಲ್ಲಿ, ಬರೀ ವಿಡಿಯೋ ಅಷ್ಟೇ ಇದೆ. ನಿನ್ನೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡಬೇಕಾದ್ರೂ ತುಂಬ ಕಾಡಿಸ್ತು. ಒಂದು 4-5 ಸರಿ, ಅಲ್ಲ 3 ಸರಿ 4 ಸರಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಎಕ್ಸ್ಪೋರ್ಟ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಕ್ಲೋಸ್ ಆಗ್ತಾಯಿತ್ತು. ಮತ್ತು ಸ್ಟೋರೇಜ್ ಇಲ್ಲ ಅಂತ ಹೇಳ್ತಾ ಇತ್ತು. ಸ್ಟೋರೇಜ್ ಇದೆ ಆದರೂ ಹಂಗೆ ಬಂತು. ಅದಾದಮೇಲೆ ಮತ್ತೆ ಇನ್ನೂ ಕ್ಲಿಯರ್ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ಮತ್ತೆ ಎಕ್ಸ್ಪೋರ್ಟ್ ಮಾಡಿದ್ರೆ ಆಗ ವೀಡಿಯೋ ಎಕ್ಸ್ಪೋರ್ಟ್ ಆಯಿತು. ಆದರೆ ಆಡಿಯೋನೇ ಇಲ್ಲ ಇದರಲ್ಲಿ, ಬರೀ ವೀಡಿಯೋ ಅಷ್ಟೇ ಇದೆ. ಅದು ಬೆಳಗ್ಗೆ ನೋಡಿದಾಗ ಗೊತ್ತಾಗಿದೆ ನನಗೆ. ಮತ್ತೆ ಆ ವೀಡಿಯೋನ ಡಿಲೀಟ್ ಮಾಡಿ ಈಗ ಮತ್ತೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ. ಮತ್ತೆ ಈ ಆ್ಯಪ್ ಅಪ್ಡೇಟ್ ಮಾಡಿದೆ, ಮತ್ತು ಫೋನ್ ಕೂಡ ರೀಸ್ಟಾರ್ಟ್ ಮಾಡಿದೆ, ಎಲ್ಲನೂ ಮಾಡಿ ಅದಾದಮೇಲೆ ಮತ್ತೆ ಎಕ್ಸ್ಪೋರ್ಟ್ ಮಾಡಿದ್ರೆ ಮತ್ತೆ ಆಡಿಯೋ ಬರಲೇ ಇಲ್ಲ. ತಲೆ ಕೆಟ್ಟು ಮತ್ತೆ ಈಗ ಇನ್ನೊಂದ್ಸರಿ ವೀಡಿಯೋ ಮಾಡಿದ್ದೀನಿ. ನಿಜವಾಗ್ಲೂ ಈ ವಿಡಿಯೋನ ಇಷ್ಟಪಟ್ಟಂತೂ ಮಾಡಿಲ್ಲ, ತುಂಬ ಬೇಜಾರಿಂದ ವೀಡಿಯೋ ಮಾಡಿದ್ದೀನಿ. ಹಂಗಾಗಿ ವಿಡಿಯೋ ಅಷ್ಟು ಚೆನ್ನಾಗಿ ಬಂದಿಲ್ಲ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಹೈಪ್ ಮಾಡಿ. ತುಂಬ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಇವತ್ತು, ನಿಜವಾಗ್ಲೂ ಮೂಡ್ ಆಫ್ ಆಗೋಯ್ತು ಇದರಿಂದ. ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ.